ಡಿಕೆ ಶಿವಕುಮಾರ್ ಬಹು ನಿರೀಕ್ಷೆ ಇಟ್ಟುಕೊಂಡಿದ್ದ ಇಂಧನ ಖಾತೆ ಡಿಕೆಶಿಗೆ ಸಿಗಲ್ಲ. ಎಸ್, ಪರೋಕ್ಷವಾಗಿ ಸುದ್ದಿಗೋಷ್ಠಿಯಲ್ಲಿ ಸುಳಿವು ನೀಡಿರುವ ಶಿವಕುಮಾರ್, ಡಿಕೆಶಿ ಬಹು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಈ ಬಾರಿಯೂ ಕೂಡ ಇಂಧನ ಖಾತೆ ತಮಗೆ ಸಿಗಬೇಕು ಅಂತ. ಆದರೆ ಡಿಕೆಶಿಗೆ ಇದೀಗ ಇಂಧನ ಖಾತೆ ಸಿಗಲ್ಲ. ಪರೋಕ್ಷವಾಗಿ ಸುದ್ದಿಗೋಷ್ಠಿಯಲ್ಲಿ ಸುಳಿವನ್ನ ನೀಡಿದ್ರು ಡಿಕೆ ಶಿವಕುಮಾರ್. ಇಷ್ಟು ದಿನ ನನ್ನ ಮನೆ ಕರೆಂಟ್ ಬಿಲ್ ಕೊಡ್ತಾ ಇದ್ರು ಶಿವಕುಮಾರ್, ಈಗ ಅದೂ ಇಲ್ಲ, ನಾನೇ 4-5 ಲೈಟ್ ಆಫ್ ಮಾಡಿದೆ ಅಂತ ಹೇಳಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಡಿಕೆಶಿಗೆ ಇಂಧನ ಖಾತೆ ಸಿಗೋದು ಅನುಮಾನ ಅಂತಲೇ ಇದೀಗ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಕೈ ತಪ್ಪಿತ ಹಾಗಾದ್ರೆ ಇಂಧನ ಖಾತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಡಿಕೆಶಿಗೆ ಇಂಧನ ಖಾತೆ ಸಿಗುತ್ತೆ ಅನ್ನುವಂತಹ ಸಾಕಷ್ಟು ನಿರೀಕ್ಷೆಯಲ್ಲಿದ್ರು ಡಿಕೆಶಿ. ಆದರೆ ಈಗ ಅದೆಲ್ಲವೂ ಕೂಡ ಹುಸಿಯಾಗ್ತಾ ಇದೆ. ಡಿಕೆಶಿ ಬಹು ನಿರೀಕ್ಷೆ ಇಟ್ಟುಕೊಂಡಿದ್ದಂತಹ ಇಂಧನ ಖಾತೆ ಡಿಕೆಶಿಗೆ ಸಿಗೋದಿಲ್ಲ ಅನ್ನುವಂತಹ ಮಾಹಿತಿ ಪರೋಕ್ಷವಾಗಿ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಈ ಸುಳಿವನ್ನ ನೀಡಿದ್ದಾರೆ. ಇಷ್ಟು ದಿನ ನನ್ನ ಮನೆ ಕರೆಂಟ್ ಬಿಲ್ ಕೊಡ್ತಾ ಇದ್ರು ಶಿವಕುಮಾರ್, ಈಗ ಅದು ಇಲ್ಲ, ನಾನೇ 4-5 ಲೈಟ್ ಆಫ್ ಮಾಡಿದೆ ಅನ್ನುವಂತಹ ಮಾತು. ಸಮ್ಮಿಶ್ರ ಸರ್ಕಾರದಲ್ಲಿ ಡಿಕೆಶಿಗೆ ಇಂಧನ ಖಾತೆ ಸಿಗೋದು ಅನುಮಾನ ಅಂತಲೇ ಈಗ ಹೇಳಲಾಗ್ತಾ ಇದೆ. ಸಮ್ಮಿಶ್ರ ಸರ್ಕಾರದಲ್ಲಿಯೂ ಕೂಡ ಡಿಕೆಶಿಗೆ ಕಳೆದ ಬಾರಿ ಇದ್ದಂತಹ ಖಾತೆಯೇ ಮುಂದುವರಿಯುತ್ತೆ, ಅಂದ್ರೆ ಇಂಧನ ಖಾತೆಯೇ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ರು. ಆದರೆ ಆ ನಿರೀಕ್ಷೆ ಇದೀಗ ಹುಸಿಯಾಗ್ತಾ ಇದೆ. ಇಂಧನ ಇಲಾಖೆ ಕೈ ತಪ್ಪುತ್ತಾ ಡಿಕೆ ಶಿವಕುಮಾರ್ ಅವರ ಸುಪರ್ದಿಯಿಂದ ಪರೋಕ್ಷವಾಗಿ ಸುದ್ದಿಗೋಷ್ಠಿಯಲ್ಲಿ ಸುಳಿವನ್ನ ನೀಡಿದ್ದಾರೆ ಡಿಕೆಶಿ. ನಿಮ್ಮ ಹತ್ರ ಎಲ್ಲಿಗೆ ಕೇಳಿದ್ದೀನಿ DCM ಬೇಕು ಅಂತ? ಇಲ್ಲ ಯಾರು ಹೇಳ್ತಾರನ್ರಿ ನಾನು ಕೇಳಿ ಅಂತ? ಇಲ್ಲ ಯಾರು ಒಬ್ಬನ ಬಂದು ನಂಗೆ ಸಪೋರ್ಟ್ ಮಾಡಿ ಅಂತ ಕರೆದಿದ್ದೇನೆನ್ರಿ? ಐ ಡೋಂಟ್ ನೀಡ್ ಎನಿ ಒನ್ ಸಪೋರ್ಟ್, ಡೋಂಟ್ ನೀಡ್ ಎನಿ ಒನ್ ರೆಕಮೆಂಡೇಶನ್. ನಾನು ಯಾರಿಗೂ ಅರ್ಜಿ ಹಾಕಿಲ್ಲ, ಅರ್ಜಿ ಹಾಕೋ ಅವಶ್ಯಕತೆನೂ ಇಲ್ಲ. ಯಾರನ್ನಾಕೆ ಸನ್ಯಾಸಿ ಆಗಲಿ, ಹೇಳಿದ್ದೀನಲ್ಲ ನಾನು ಸನ್ಯಾಸಿನೂ ಅಲ್ಲ ಏನಿಲ್ಲ ಅಂತ. ಈಗ ಕೆಲವು ಏನು ಮಾಡೋಕ್ಕಾಗ್ತದೆ, ಕೆಲವು ಕಸ ಗುಡ್ಸಕ್ಕೆ ಇಟ್ಕೊಂಡಿರ್ತೀವಿ, ಕೆಲವು ಕುರ್ಚಿ ಕುಂಡ್ರಸಕ್ಕೆ ಇಟ್ಟಿರ್ತೀವಿ. ಒಂದು ಮನೇಲಿ ಒಬ್ಬರಿಗೆ ಒಂದೊಂದು ಸ್ಥಾನ ಕೊಡ್ತಾ ಇರ್ತಾರೆ. ಇದು ಭಾಳ ನಂಬಿಕಸ್ ಜಾಗ ಅಲ್ವಾ ಅದು? ವಾಚ್ಮೆನ್ ಕೆಲಸ ಅಂತಂದ್ರೆ ಎಲ್ಲಾನು ನಂಬಿ ಮನೇಲಿ ವಾಚ್ಮೆನ್ ನಂಬ್ಕೊಂಡು, ಪಾಪ ಮನೇಲಿ ಎಷ್ಟು ಜನ ಇರ್ತಾರೆ, ಅವನ್ನ ನಂಬಿ ನಮ್ಮನ್ನೆಲ್ಲ ಕಾಪಾಡೋಂಥ ಗೌರವ ನಂಬಿಕೆ ಇಟ್ಟಿರ್ತೀವಲ್ಲ. ಸದ್ಯ ಆ ನಂಬಿಕೆ ಸಿಕ್ಕಿದೆಯಲ್ಲ ಸಾಕು. ಅದಕ್ಕೆ ಅದೇನೋ ವಿಧಾನಸೌಧವ್ರು ಬೇರೆ ಕೂಲಿ ಸಂಬಳ ಕೊಡ್ತಾ ಇದ್ದಾರೆ 1 ಲಕ್ಷನ. ಈಗ ಇಷ್ಟು ದಿನ ಕರೆಂಟ್ ಬಿಲ್ ಕೊಡ್ತಿದ್ವಿ, ಈಗ ಅದು ನಿಂತೋಯ್ತು. ಈಗ ಈ ಮನೆ ಕರೆಂಟ್ ಬಿಲ್ ಕಟ್ತಾ ಇದ್ರು. ನಾನು 3-4 ಲೈಟ್ನ ನಾನೇ ಆಫ್ ಮಾಡಿದೆ ಉಳಿತಾಯ ಆಗಲಿ ಅಂತ. ನಿಮ್ಮ ಹತ್ರ ಎಲ್ಲಿಗೆ ಕೇಳಿದ್ದೀನಿ DCM ಬೇಕು ಅಂತ? ಇಲ್ಲ ಯಾರು ಹೇಳ್ತಾರನ್ರಿ ನಾನು ಕೇಳಿ ಅಂತ? ಇಲ್ಲ ಯಾರು ಒಬ್ಬನ ಬಂದು ನಂಗೆ ಸಪೋರ್ಟ್ ಮಾಡಿ ಅಂತ ಕರೆದಿದ್ದೇನೆನ್ರಿ? ಐ ಡೋಂಟ್ ನೀಡ್ ಎನಿ ಒನ್ ಸಪೋರ್ಟ್, ಡೋಂಟ್ ನೀಡ್ ಎನಿ ಒನ್ ರೆಕಮೆಂಡೇಶನ್. ನಾನು ಯಾರಿಗೂ ಅರ್ಜಿ ಹಾಕಿಲ್ಲ, ಅರ್ಜಿ ಹಾಕೋ ಅವಶ್ಯಕತೆನೂ ಇಲ್ಲ. ಯಾರನ್ನಾಕೆ ಸನ್ಯಾಸಿ ಆಗಲಿ, ಹೇಳಿದ್ದೀನಲ್ಲ ನಾನು ಸನ್ಯಾಸಿನೂ ಅಲ್ಲ ಏನಿಲ್ಲ ಅಂತ. ಈಗ ಕೆಲವು ಏನು ಮಾಡೋಕ್ಕಾಗ್ತದೆ, ಕೆಲವು ಕಸ ಗುಡ್ಸಕ್ಕೆ ಇಟ್ಕೊಂಡಿರ್ತೀವಿ, ಕೆಲವು ಕುರ್ಚಿ ಕುಂಡ್ರಸಕ್ಕೆ ಇಟ್ಟಿರ್ತೀವಿ. ಒಂದು ಮನೇಲಿ ಒಬ್ಬರಿಗೆ ಒಂದೊಂದು ಸ್ಥಾನ ಕೊಡ್ತಾ ಇರ್ತಾರೆ. ಇದು ಭಾಳ ನಂಬಿಕಸ್ ಜಾಗ ಅಲ್ವಾ ಅದು? ವಾಚ್ಮೆನ್ ಕೆಲಸ ಅಂತಂದ್ರೆ ಎಲ್ಲಾನು ನಂಬಿ ಮನೇಲಿ ವಾಚ್ಮೆನ್ ನಂಬ್ಕೊಂಡು, ಪಾಪ ಮನೇಲಿ ಎಷ್ಟು ಜನ ಇರ್ತಾರೆ, ಅವನ್ನ ನಂಬಿ ನಮ್ಮನ್ನೆಲ್ಲ ಕಾಪಾಡೋಂಥ ಗೌರವ ನಂಬಿಕೆ ಇಟ್ಟಿರ್ತೀವಲ್ಲ. ಸದ್ಯ ಆ ನಂಬಿಕೆ ಸಿಕ್ಕಿದೆಯಲ್ಲ ಸಾಕು. ಅದಕ್ಕೆ ಅದೇನೋ ವಿಧಾನಸೌಧವ್ರು ಬೇರೆ ಕೂಲಿ ಸಂಬಳ ಕೊಡ್ತಾ ಇದ್ದಾರೆ 1 ಲಕ್ಷನ. ಈಗ ಇಷ್ಟು ದಿನ ಕರೆಂಟ್ ಬಿಲ್ ಕೊಡ್ತಿದ್ವಿ, ಈಗ ಅದು ನಿಂತೋಯ್ತು. ಈಗ ಈ ಮನೆ ಕರೆಂಟ್ ಬಿಲ್ ಕಟ್ತಾ ಇದ್ರು. ನಾನು 3-4 ಲೈಟ್ನ ನಾನೇ ಆಫ್ ಮಾಡಿದೆ ಉಳಿತಾಯ ಆಗಲಿ ಅಂತ.